ಹರ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರವರಿಗೂ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತ್ತರನ್ನು ಮೊದಲು ಮಾಡಿಕೊಂಡು ಪೀತಾಂಬಜಿಯವರಿಗೂ ಅನಂತ ದೀರ್ಘ ದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಮಾತೆಗೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳೇ, ಇಲ್ಲಿ ಪೀತಾಂಬಜಿಯವರು ತಮ್ಮ ವಿಚಾರ ಚಂದ್ರೋದಯದಲ್ಲಿ ಏನು ಹೇಳಿಕೊಂಡು ಬರುವವರೆಗಿದ್ದಾರೆ ಅಂತ ಕೇಳಿದರೆ, ಪುಣ್ಯಾತ್ಮರೇ, 1ನೇ ಕಲಾಸು ಐತಿ, ಹಿಂದೆಲ್ಲ ಹೇಳ್ಕೊಂಡು ಬಂದಾರ ದೃಢ ಪ್ರೋಕ್ಷ ಜ್ಞಾನದ ತನಕ. ಇನ್ನು ವಿಚಾರ ಅಂದರೇನು, ವಿಚಾರ ಅಂದರೇನು, ಯಾವುದನ್ನು ವಿಚಾರ ಮಾಡಿದರೆ ಏನಕ್ಕತಿ ಅನ್ನತಕ್ಕಂಥ ವಿಷಯವನ್ನು ಹಿಡ್ಕೊಂಡು ಬಂದಾರೆ. ವಿಚಾರದ ಸ್ವರೂಪ ಆತ್ಮ ಅನಾತ್ಮಗಳನ್ನು ಭಿನ್ನಪಡಿಸಿ ತಿಳಿಯುವುದಕ್ಕೆ ವಿಚಾರವೆನ್ನುತ್ತಾರೆ. ನಾನು ಆತ್ಮ ಪರಮಾತ್ಮ, ನನ್ನ ಬಿಟ್ಟ ಭಿನ್ನ ಯಾವ ಐತಲ್ಲ ಅದು ಅನಾತ್ಮ. ಅದು ಇದು ಪರಮಾತ್ಮ, ಇವು ಅನಾತ್ಮ ವಸ್ತುಗಳಿವು. ನನ್ನ ಬಿಟ್ಟು ಯಾವುದೈತಿಲ್ಲ ಅದು ಅನಾತ್ಮ ವಸ್ತು ಆಕ್ಕತ್ತೆ. ಈ ಶರೀರವು ನನ್ನ ಬಿಟ್ಟ ಐತಿದ, ನಾ ಇರೋದು ಸತ್ ಚಿದಾನಂದ ಸ್ವರೂಪನ. ಈ ಶರೀರವು ನನ್ನ ಬಿಟ್ಟ ಐತಿದ. ಹೀಗಿರುವಾಗ ಭಿನ್ನಪಡಿಸಿ ತಿಳಿಯುವುದಕ್ಕೆ ವಿಚಾರವೆಂದು ಹೇಳುತ್ತಾರೆ ಶಾಸ್ತ್ರದಲ್ಲಿ. ಮತ್ತು ನಾವು ಪ್ರಪಂಚದಲ್ಲಿ ಯಾವುದನ್ನು ವಿಚಾರ ಮಾಡ್ತೀವಿ ರೀ, ಅವು ವಿಚಾರ ಮಾಡಬೇಕು. ಅವಕ್ಕೂ ಹೆಣ್ಮಕ್ಳು ಅವರು ವಿಚಾರ ಮಾಡೇ ಕೆಲಸ ಮಾಡ್ಬೇಕಾಕತ್ತೆ. ವಿಚಾರ ಇಲ್ಲದ ಯಾವುದೂ ಇಲ್ಲ. ವಿಚಾರದಿಂದನೇ ಬಂದತಿ, ಇದು ವಿಚಾರದಿಂದನೇ ಹೋಗೋದಿದು. ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ ಸಾಯಂಕಾಲ ಏನು ಮಾಡಬೇಕು, ಮುಂಜಾನೆ ಏನು ಮಾಡಬೇಕು, ಎಮ್ಮೆ ಹಿಂಡಬೇಕು, ಹಾಲು ಹಾಕಿ ಬರಬೇಕು, ಅದನ್ನು ಬರೆದಿಡಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಬಂಧುಗಳ ಅಭ್ಯಾಸ ಹೇಳಬೇಕು. ಇದನ್ನು ವಿಚಾರ ಮಾಡ್ತಾರೆ. ಪ್ರಪಂಚದಲ್ಲಿ ಹೆಣ್ಮಕ್ಳು ಈ ವಿಚಾರವನ್ನು ಮಾಡ್ತಾರೆ. ಇನ್ನು ಗಂಡ್ಮಕ್ಳು ಆಫೀಸ್ಗೆ ಹೋಗೋರು ನಾಳೆ ಏನು ಮಾಡಬೇಕು, ಆಫೀಸ್ದೊಳಗೆ ಯಾರ್ಯಾರನ್ನ ಕೆಲಸಕ್ಕೆ ತಗೋಬೇಕು, ಯಾರ್ಯಾರನ್ನ ಬಿಡಿಸ್ಬೇಕು, ತೆಗಿಬೇಕು ಅನ್ನುವಂಥ ವಿಚಾರ ಅವರು ಮಾಡ್ತಾರೆ. ರೈತ ಆಗಿರತಕ್ಕಂಥವನು ಇಲ್ಲಿ ಆಗಿನ ಕಾಲದಾಗಿತ್ತು ಬಿಡ್ರಿ. ಎತ್ತುಗಳು ಮೇಯಿಸ್ಬೇಕು, ಹೊಟ್ಟೆ ತುಂಬ ನೀರು ಕುಡಿಸ್ಬೇಕು, 5 ಗಂಟೆಗೆ ಎದ್ದು ನೇಗ್ಲ ಹೊಡ್ಯಕ್ಕೆ ಹೋಗ್ಬೇಕು. ಯಾಕೆ ಬಿಸಿಲಕ್ಕೈತಿ, ಎತ್ತುಗಳು ದನಿತಾವ. ರೈತರು ಇದನ್ನೇ ವಿಚಾರ ಮಾಡ್ತಿದ್ರು. ಇದಕ್ಕೆಲ್ಲ ವಿಚಾರ ಪ್ರಪಂಚದ್ದಾತ್ರಿ. ಇದು ವಿಚಾರ ಪ್ರಪಂಚದ್ದಾತು, ಇನ್ನು ಪಾರಮಾರ್ಥದ ವಿಚಾರ ಬೇಕಲ್ಲ.
ಇಲ್ಲಿ ಸಮಷ್ಟಿ ವ್ಯಷ್ಟಿ ಎರಡು ಅದಾವ. ಸಮಷ್ಟಿ ಪಾರಮಾರ್ಥ ಸಮಷ್ಟಿ, ವ್ಯಷ್ಟಿ ಅಂತಂದ್ರೆ ಪ್ರಪಂಚ ಸಂಸಾರ ಮಾಡೋದು. ಪ್ರಪಂಚ ಅಂದರೆ ಏನು, ಎದಕ್ಕನಬೇಕು? ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳು, ಅವುಗಳಲ್ಲಿ ತೋರುವ ಧರ್ಮಗಳು ಕೂಡಿಕೊಂಡು ಪ್ರಪಂಚವನ್ನಿಸ್ತೈತೆ. ಎಲ್ಲ ಕೂಡೇ ಇಲ್ಲಿ. ಹಾಂ, ಇನ್ನು ವಿಚಾರ ಯಾವುದರಿಂದ ಆಕೈತೆ ಅಂದ್ರೆ ವಿಚಾರಕ್ಕೆ ಹೇತು. ವಿಚಾರವು ಈಶ್ವರ, ವೇದ, ಗುರು, ಅಂತಃಕರಣ ನಾಲ್ಕರಿಂದ ಆಕೈತ್ರಿ. ಪಾರಮಾರ್ಥಿಕ ಆಗಬೇಕಾಗಿತ್ತಂದ್ರೆ ಯಾವುದರಿಂದ ಆಕೈತಂದ್ರೆ ಈಶ್ವರ, ವೇದ ಮಾತೆ, ಗುರು, ಅಂತಃಕರಣ ನಾಲ್ಕರಿಂದ ಆಕೈತ್ರಿ ಇಲ್ಲಿ. ಈಗ ಒಂದು ಹೊಲ ನಾವು ಖರೀದಿ ತೋಳಕತ್ತಿದೆವು, 10 ಎಕರೆ ಹೊಲ ತಗೋಳಾಕತ್ತಿದೀವಿ ಅಂತ ತಿಳ್ಕೊರಿ. ತಗೋಳಾಕತ್ತಿದ್ರೆ ನಿಮ್ಮ ಹೆಸರಲ್ಲಿ ಆಗಬೇಕಾಗಿತ್ತಂದ್ರೆ ಯಾರ್ಯಾರು ಸಹಿ ಬೇಕು? ಅದಕ್ಕೆ ಮನೆ ಮಾಲಕರ ಸಹಿ ಬೇಕು, ಅವ್ರ ಮಕ್ಕಳ ಸಹಿ ಬೇಕು, ತಹಸೀಲ್ದಾರ್ ಕಡೆ ಹೋಗ್ಬೇಕು, ಅಲ್ಲಿ ಕರಾರು ಪತ್ರ ಬರೆಸಿ ಸಹಿ ಮಾಡಿಸ್ಕೊಂಡು ತೊಗೊಂಡು ಬಂದಾಗ ಈ ತಲಾಟಿ ಎತ್ತಲೆ ಉತ್ತಾರಕ್ಕೆ ಹೆಸರು ಏರ್ಸಕ್ಕೆ ಇಲ್ಲಿ ಕೊಡಬೇಕಾಗತ್ತೆ. ಒಂದು ಹೊಲ ಖರೀದಿ ತಗೋಬೇಕಾಗಿತ್ತಂದ್ರೆ ಇಷ್ಟು ಮಂದಿ ಸಹಿ ಬೇಕ್ರಿ. ಹಂಗೆ ಇಲ್ಲಿ ಶಾಸ್ತ್ರದಲ್ಲಿ ಜ್ಞಾನ ಆಗಬೇಕಾಗಿತ್ತು, ಮುಕ್ತ ಆಗಬೇಕಾಗಿತ್ತು ಅಂತಂದ್ರೆ ಇಲ್ಲಿಯೂ 4 ಮಂದಿ ಸಹಿ ಬೇಕ್ರಿ. ಪುಣ್ಯಾತ್ಮರೇ, ಈಶ್ವರನುಗ್ರಹ ಬೇಕು. ಈಶ್ವರನ ಕೃಪಾ ಇಲ್ಲಾರದ ಗುರುವಿನ ಕೃಪಾ ಆಗಂಗಿಲ್ಲ. ಈಶ್ವರನ ಕೃಪಾ ಆಯ್ತಪ್ಪ ಅಂತಂದ್ರೆ ಗುರುವಿನ ತೋರಿಸಿಬಿಡ್ತಾರ. ಪರಮಾತ್ಮ ಈಶ್ವರ ಏನು ಮಾಡ್ತಾನೆ, ಗುರುವಿನ ತೋರಿಸ್, ನನ್ನ ಕೆಲಸ ಆಯಿತು, ಇನ್ನು ನೀ ಗುರುವಿನ ಕಡೆ ಹೋಗಿ ಜ್ಞಾನವನ್ನು ಪಡಕು ಅಂಥೇಳಿ ಆ ಸದ್ಗುರುನಾಥ ಪರಮಾತ್ಮ ಸದ್ಗುರುನಾಥನ ಕಡೆ ತೋರಿಸ್ತಾನೆ ಬಳ್ಳು ಮಾಡಿ. ಇದಕ್ಕೆ ದೃಷ್ಟಾಂತ ಏನಪ್ಪ ಅಂತ ಕೇಳಿದ್ರೆ, ಎಲ್ಲರೂ ಸಂತರು ಕೂಡಿದ್ರಿ ಭಕ್ತ ಕುಂಬಾರನ ಮನೆಯಲ್ಲಿ. ಕೂಡಿದಾಗ ಜ್ಞಾನೇಶ್ವರ ಮಹಾರಾಜರು ಹೋದರು, ಎಲ್ಲರೂ ಇದ್ದರು. ಯಾವ ಗಡಿಗೆ ಸುಟ್ಟಾವು, ಯಾವ ಹಸಿವದಾವು ನೋಡು ಒತ್ತು ಹೇಳಿದ್ರು. ಭಕ್ತ ಕುಂಬಾರ್ಗ ಗಡಿಗೆ ಮಾಡ್ತಿದ್ದವ, ಯಾವ ಗಡಿಗೆ ಸುಟ್ಟಾವ, ಯಾವ ಹಸಿವದಾವ ಅದನ್ನು ಬಾರಿಸಿ ನೋಡು ಅಂದ್ರೆ ಅವನಿಗೆ ಬಾರಿಸಿದ. ಎಲ್ಲರೂ ತಲೆ ಸಂತರ ತಲೆ ಬಾರಿಸ್ಕೋತ ಬಂದ. ನ್ಯಾಮದೇವನ ತಲೆಗೆ ಒಂದಿಟ್ಟು ಬಡದು. ಹರೇ ಕಚ್ಚ ಅಂದ ಭಕ್ತ ಕುಂಬಾರ. ಅಲ್ಲ, ಹರೇ ಕಚ್ಚ ಅಂತ ಹೇಳ್ತಿ, ಸದಾವ ಕಾಲ ಪಾಂಡುರಂಗನ ಜೊತೆಗೇನೆ ಇರ್ತಾನ. ಅವನ ಜೊತೆಗೆ ಅಡ್ಡಾಡೋದು, ಅವನ ಕೂಡ ಊಟ ಮಾಡೋದು. ಪರಮಾತ್ಮನ ಜೊತೆಗೆ ನಾ ಇರೋ ಕಾಲಕ್ಕೆ ಹಸಿದ ಹೆಂಗೈತಿ, ನನಗೆ ತಲೆ ಕಚ್ಚ ಹೆಂಗೈತಿ ಪ್ರಶ್ನೆ ಮಾಡಿದ್ರಿ. ನ್ಯಾಮದೇವ ಪ್ರಶ್ನೆ ಮಾಡಿದಾಗ, ನಡ್ರಿ ಪಾಂಡುರಂಗನ ಕಡೆ ಹೋಗುನು, ವಿಠ್ಠಲನ ಕಡೆ ಕೇಳುನು.
ಅಂದಾಗ ಆ ಸಂದರ್ಭದಲ್ಲಿ ಪಾಂಡುರಂಗನ ಕಡೆ ಹೋದರು, ಕೇಳಿದರು, ಇದು ಕಚ್ಚಾ ಐತಿ ಹಸಿದೈತಿ, ಗುರುವಿನ ಯಾಕೆ ತೋರಿಸಿಲ್ಲ? 70 ವರ್ಷ ಆಗಿ ಹೋಗ್ಯಾವ, ನಿನ್ನಂತೇಲಿ ಅದನ್ನು ಪಾಂಡುರಂಗ ನಾನು ಹಸಿದಂಗೆ ಐತಿ ನನ್ನ ತಲೆ ಎತ್ತಿ ಕೇಳಿದ. ಹೌದಪ್ಪ, ಹಸಿದೈತಿ. 70 ವರ್ಷ ಬಿಟ್ಟು 100 ವರ್ಷ ನನ್ನಂತೇಲಿದ್ದರು ಹಸಿದನ ಉಳಿತೈತೆ. ಅದ ಸುಡಬೇಕದನ್ನು ಗಡಿಗೆ. ಹೆಂಗೆ ಕುಂಬಾರ ಆವಿಗೆ ಒಳಗೆ ಹಾಕಿ ಇಡ್ಲಿ ಹಾಕಿ ಸುಡ್ತಾನಲ್ಲ, ಹಂಗೆ ಸದ್ಗುರುನಾಥನಂತೇಳಿ ಹೋಗಿ ಜ್ಞಾನವನ್ನು ಪಡ್ಕೋಬೇಕಾಕೈತಪ್ಪ. ಅಂದಾಗ ತಲೆ ತಲೆ ಸುಡ್ತೈತಿದು, ಗಟ್ಟಿಮುಟ್ಟಾದಂಥ ತಲೆ ಆಕ್ಕೈತಿ, ಜ್ಞಾನ ಆಕ್ಕೈತಿ ಅಂತ ಹೇಳಿದ ಪಾಂಡುರಂಗ. ಆವಾಗ ನ್ಯಾಮದೇವನಂದ, ಆವಾಗ ಹೇಳಬೇಕಾಗಿತ್ತಲ್ಲೋ ನನಗೆ. ಇಲ್ಲಪ್ಪ, ನನ್ನ ಗುಡನ ಇರ್ತಿದ್ದಿ, ನನ್ನ ಕೃಪಾ ಈಗಾಗೈತಿ ನಿನಗೆ. ಅಲ್ಲೇ ಯಶೋವ ಕೇಶರಿ ಅಂತಕ್ಕಂಥ ಸದ್ಗುರುನಾಥ ಅದಾರ, ಅವ್ರ ಕಡೆ ಹೋಗಿ ನೀ ಜ್ಞಾನವನ್ನು ಪಡ್ಕೋ ಅಂಥೇಳಿ ಪಾಂಡುರಂಗ ನ್ಯಾಮದೇವರಿಗೆ ತೋರಿಸಿದ್ರು. ಇಲ್ಲ, ನೀನು ಬಾ ಅಂದಿವ ನ್ಯಾಮದೇವ. ನೀನು ಬಾ ಅಂದ್ಗಳೇ, ನಾ ಬರಂಗಿಲ್ಲಪ್ಪ, ಇಷ್ಟು ವರ್ಷ ತನ ನಿನ್ನಲ್ಲಿ ಇಟ್ಕೊಂಡೀನಿ ಅಂಥೇಳಿ ಗುರು ನನ್ನ ಬೇದಂದ್ರೆ ಏನು ಮಾಡಲಿಲ್ಲ. ಅದರ ಸಲುವಾಗಿ ನೀನೊಬ್ಬ ಹೋಗು, ತೋರಿಸ್ತಾನಲ್ಲಿ ಲಿಂಗದ ಮೇಲೆ ಕಾಲಿಟ್ಟು ಮಲ್ಕೊಂಡಾನಲ್ಲ, 80 ವರ್ಷ ಆಗ್ಯಾವ, ಅಲ್ಲಿ ಹೋಗು ಪ್ರಶ್ನೆ ಮಾಡೋವು ಅಂಥೇಳಿ ಪಾಂಡುರಂಗ ಕಳಿಸಿದಾಗ ಈ ಯಶೋಬಾ ಕೇಸರಿ ಏನು ಮಾಡಿದ್ರು ಅಂದರೆ ಚಪ್ಪಲ್ಗಾಲಿಲೆ ಲಿಂಗದ ಮೇಲೆ ಕಾಲಿಟ್ಟು ಮಲ್ಕೊಂಡಿದ್ರು. ಅವರು ಮಲ್ಕೊಂಡಾಗ ಇವು ನ್ಯಾಮದೇವ್ ಹೋದ. ಅಲ್ರಿ ಗುರುಗಳ, ಲಿಂಗ ಐತಿ ಇಲ್ಲಿ, ಆ ಲಿಂಗದ ಮೇಲೆ ಕಾಲು ಚಪ್ಪಲ್ಗಾಲಿಟ್ಟು ಮಲ್ಕೊಂಡಿಯಲ್ಲ, ಇದು ನ್ಯಾಯ ಏನಂತ ಕೇಳಿದವ ನ್ಯಾಮದೇವ. ನೋಡಪ್ಪ, ನನ್ನಂತಲೇ ಶಕ್ತಿ ಇಲ್ಲ, ಕಾಲ ತೆಗೆದು ಇಡಬೇಕಂದ್ರೆ ಶಕ್ತಿ ಇಲ್ಲ ನನ್ನಂತೇಲೆ, ನೀನು ತೆಗೆದಿಡಪ್ಪ ಕಾಲ ತಳಗ ಅಂದರು. ಯಾರೋ ಯಶೋಬಾ ಕೇಸರಿ ಅಂದಾಗ ನ್ಯಾಮದೇವರು ಆ ಗುರುಗಳ ಕಾಲ ತೆಗೆದು ತಳಗಿಟ್ರು, ಅಲ್ಲೂ ಲಿಂಗಾತ್ರಿ. ಮತ್ತೊಂದು ಕಡೆ ಇಟ್ಟರು, ಅಲ್ಲೂ ಲಿಂಗಾತ. ಸುತ್ತೂರಿಗೆ ಎಲ್ಲ ಇಟ್ಟರು ಸಹಿತ ಲಿಂಗ ಅದು. ಹಂಗೆ ಆ ಸದ್ಗುರುನಾಥನ ಉಪದೇಶವನ್ನು ಪಡೆದ ಸಾಮಾನ್ಯ ವ್ಯಕ್ತಿಯಲ್ಲ, ಸರ್ವಾಂಗಮಯವೆಲ್ಲ ಲಿಂಗಮಯ ಅಂತ ಹೇಳ್ಯಾರ. ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈಯ, ಉರಿಯುವ ಕಿಚ್ಚಿಗೆ ಮೈಯೆಲ್ಲ ಬಾಯಿ, ನಮ್ಮ ಸರ್ವಾಂಗವೆಲ್ಲ ಲಿಂಗಮಯವ ಅಂಥೇಳಿ ವಚನಕಾರರು ಹೇಳ್ಯಾರ ಪುಣ್ಯಾತ್ಮರೇ. ಆ ಸದ್ಗುರುನಾಥರದು ಲಿಂಗಮಯ ಶರೀರವಾಗಿತ್ತು, ಆಗ ಉಪದೇಶವನ್ನು ಪಡ್ಕೊಂಡವ. ಹಂಗೆ ಇದಕ್ಕೆ ಈಶ್ವರ ಕೃಪಾ ಅಂತಾರೆ. ಸದ್ಗುರು ಮೊದಲಾದ ಜ್ಞಾನ ಸಾಮಗ್ರಿ ಈಶ್ವರ ಕೃಪಾ. ಈಶ್ವರನ ಕೃಪಾ ಆಯ್ತಪ್ಪ ಅಂತಂದ್ರೆ ಆ ಸದ್ಗುರುನಾಥನ ತೋರಿಸ್ತಾನ. ಇದಕ್ಕೆ ಈಶ್ವರ ಕೃಪಾ ಬರ್ಕೋರಿ. ಇದನ್ನು ಸ್ವಲ್ಪ ಈ 4 ಬರ್ಕೋರಿ. ಸದ್ಗುರು ಮೊದಲಾದ ಜ್ಞಾನ ಸಾಮಗ್ರಿ ಈಶ್ವರ ಕೃಪಾ. ಏನಾರ ಒಂದು ಕೆಲಸ ಮಾಡಕ್ಕೆ ಹೋಗ್ತೀವಿ, ನಮಗೆ ಸಾಮಗ್ರಿ ಬೇಕಲ್ಲ. ಚಹಾ ಮಾಡ್ತೀವ, ಒಂದಿರ್ಲಿಕ್ಕೆ ನಡಿತೈತೇನ್ರಿ? ಎಲ್ಲ ಬೇಕು. ಸಕ್ಕರೆ ಬೇಕಾ, ಪುಡಿ ಬೇಕಾ, ನೀರು ಬೇಕಾ, ಹಾಲು ಬೇಕಾ, ಒಲಿ ಬೇಕಾ, ಮತ್ತು ಹಚ್ಚಾಕ ಕಡ್ಡಿ ಬೇಕಲ್ಲ. ಅಂದಾಗ ಹಂಗೆ ಚಹಾ ಆಕೈತದಲ್ಲಿ. ಅದಕ್ಕೆ ಸದ್ಗುರು ಮೊದಲಾದ ಅಂತ ಹೇಳಿದ್ರೆ, ಇಲ್ಲಿ ಸದ್ಗುರು ಮೊದಲಾದ ಈಶ್ವರ ಕೃಪಾ ಅಂತ ಹೇಳಿದರೆ, ಇದಕ್ಕೆ ಈಶ್ವರ ಕೃಪಾ. ಇನ್ನು 4 ಕೃಪಾ ಅಂತ ಹೇಳ್ಯಾರ. ಇನ್ನು 2ನೇದು ಯಾವುದ್ರಿ ಅಂತ ಕೇಳ್ಬೋದು.
ವೇದ ಕೃಪಾ, ಶ್ರುತಿ ಮಾತಿಕ ಕೃಪಾ ಬೇಕಲ್ಲ, ವೇದಗಳ ಕೃಪಾ. ಶಾಸ್ತ್ರಾರ್ಥವನ್ನು ಧಾರಣ ಮಾಡುವ ಸಾಮರ್ಥ್ಯವು ವೇದ ಕೃಪಾ. ಈಗ ಹೆಂಗೆ ಚಹಾ ಮಾಡಕ್ಕೆ ಸಕ್ರೆ, ಪುಡಿ, ಹಾಲು, ನೀರು ಇವೆಲ್ಲ ಐತಿ, ಮನುಷ್ಯ ಇರ್ಲಿಕ್ಕೆ ಏನು ಮಾಡೋದು? ಮನುಷ್ಯನೂ ಬೇಕಾ ಅದಕ್ಕೆ. ಈ ಸಾಮಗ್ರಿ ತಗೊಂಡು ಚಹಾ ಮಾಡಿದಾಗ ಅಕ್ಕೈತಿಲ್ಲ, ಹಂಗೆ ಈಶ್ವರ ಕೃಪಾ. ಹಂಗೆ ವೇದ ಕೃಪಾನು ಬೇಕ್ರಿ. ಇಲ್ಲೇ ಶಾಸ್ತ್ರಾರ್ಥವನ್ನು ಧಾರಣ ಮಾಡುವ ಸಾಮರ್ಥ್ಯವು ವೇದ ಕೃಪಾ ಅಂತಾರೆ. ಆ ವೇದದೊಳಗಿಂದ ಶಾಸ್ತ್ರವನ್ನು ಸವಿಕೊಂಡು ತಿಳ್ಕೊಂಡು ಅಕಿ ಕೃಪಾನು ಆಗಬೇಕಲ್ಲ, ಮಾತೆ ಕೃಪಾ. ವೇದ ಕೃಪಾನು ಬೇಕಿಲ್ಲೇ. ಅಂದಾಗ 2 ಕೃಪಾ ಆದೂರಿ ಇಲ್ಲಿ. ಏನು? ಸದ್ಗುರು ಮೊದಲಾದ ಜ್ಞಾನ ಸಾಮಗ್ರಿ ಈಶ್ವರ ಕೃಪಾ, ಶಾಸ್ತ್ರಾರ್ಥವನ್ನು ಧಾರಣ ಮಾಡುವ ವೇದ ಕೃಪಾ. ವೇದ ಕೃಪಾನು ಬೇಕ. ಆಮೇಲೆ ಗುರು ಕೃಪಾ. ಗುರುವಿನ ಕೃಪಾ ಇಲ್ಲದ ಏನೇನೂ ಆಗಂಗಿಲ್ಲ ರೀ. ಗುರುವಿನ ಕೃಪಾ ಇಲ್ಲಾರ್ದ ಯಾವುದೂ ಆಗಂಗಿಲ್ಲ. ಗುರು ಕೃಪಾ ಬೇಕು. ಇಲ್ಲೇ ಗುರು ಕೃಪಾದ ಲಕ್ಷಣ ಏನ್ರಿ? ಲಕ್ಷಣ ಏನು? ಗುರುಗಳು ವಚನಾನುಸಾರವಾಗಿ ಸಾಧನಗಳನ್ನು ಸಂಪಾದನೆ ಮಾಡತಕ್ಕದ್ದು ಗುರುಕೃಪಾ. ಇಲ್ಲೇ ನಮ್ಮ ಅಂತಃಕರಣಕ್ಕೆ ಮುಟ್ಟು ಹಂಗೆ ಅವ್ರು ತಿಳಿಸ್ಕೊಡ್ಬೇಕಲ್ಲ. ಶಾಸ್ತ್ರಾರ್ಥವನ್ನು ಸ್ವ ಅನುಭವಕ್ಕೆ, ನಮಗೆ ಅನುಭವಕ್ಕೆ ಬರಬೇಕಲ್ಲ. ನಾವೆಲ್ಲರೂ ಒಂದೇ ಇರಂಗಿಲ್ಲ, ಬೇರೆ ಬೇರೆ ಇರ್ತೀವಿ. ಅವರು ಗುರುಗಳು ಏನು ಮಾಡ್ತಾರಂದ್ರೆ ಬೇರೆ ಬೇರೆ ಅವರ ತಕ್ಕ ಅವರಿಗೆ ತಿಳಿಸ್ಕೊಡ್ತಾರೆ. ಶಾಸ್ತ್ರಾರ್ಥವನ್ನು ಸ್ವ ಅನುಭವಕ್ಕೆ ಅನುಸಾರವಾಗಿ ಯಥಾರ್ಥವನ್ನು ತಿಳಿಸಿಕೊಡೋದಕ್ಕೆ ಗುರುಕೃಪಾ ಅಂತ ಹೇಳ್ತಾರೆ. 3 ಮಂದಿ ಕೃಪಾ ಐತ್ರಿ ಇಲ್ಲಿ. ಈ 3 ಮಂದಿ ಕೃಪಾ ಆಯಿತು. ಅಂತಃಕರಣ ಕೃಪಾ ಇರ್ಲಿಕ್ಕೆ ಜ್ಞಾನ ಆಗಂಗಿಲ್ಲ. ಇಲ್ಲಿ ಅಂತಃಕರಣ ಕೃಪಾನು ಬೇಕ್ರಿ. ಇಲ್ಲೇ ಇವು 4 ಇದ್ದಾಗ ಜ್ಞಾನಕ್ಕತೆ. ಇವು 4ರೊಳಗೆ 1 ಕಡಿಮೆ ಆತಂದ್ರೆ ಜ್ಞಾನ ಆಗಂಗಿಲ್ಲ. ಇನ್ನು ಅಂತಃಕರಣ ಕೃಪವನ್ನು ಹೇಳುವವರಿದ್ದಾರೆ. ಶಾಸ್ತ್ರ ಗುರುಗಳ ವಚನಾನುಸಾರವಾಗಿ ಸಾಧನಗಳನ್ನು ಸಂಪಾದನೆ ಮಾಡತಕ್ಕದ್ದು ಅಂತಃಕರಣ ಕೃಪಾ. ಆ ಶಾಸ್ತ್ರ ಅಭ್ಯಾಸವನ್ನು ಅವರ ಸ್ವ ಅನುಭವಕ್ಕೆ ಬರುವಂಗೆ ಗುರುಗಳು ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಅದನ್ನು ನಾವು ತಿಳ್ಕೋಬೇಕಲ್ಲ, ಅದನ್ನು ಸರಿಯಾಗಿ ವಚನವನ್ನು ಪುಸ್ತಕದ ಮಸ್ತಕದಾಗ, ಮಸ್ತಕದ ಮಸ್ತಕದಾಗ. ಹಂಗೆ ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ನಮಗೆ ಅಂತಃಕರಣ ಆದಾಗ ಅದು ತಿಳಿಬೇಕು. ನಮಗೆ ಶಾಸ್ತ್ರ ಗುರುಗಳ ವಚನಾನುಸಾರವಾಗಿ ಸಾಧನಗಳನ್ನು ಸಂಪಾದನೆ ಮಾಡತಕ್ಕದ್ದು ಅಂತಃಕರಣ ಕೃಪಾ. 4 ಕೃಪಾ ಆದಾಗ್ರಿ ಇಲ್ಲೇ 4 ಮಂದಿ ಸೈ ಆದಂಗಲ್ಲೇ. ಹೆಂಗೆ ಹೊಲ ತೊಗೊಳಕ್ಕೆ ನಿಂತಿದ್ದಲ್ಲ ಕೊಂಡ, ಹೆಂಗೆ ಅವರಿಗೆ ಎಲ್ಲರೂ ಸೈ ಬೇಕಾದಾಗ ಅವನಂತೆ ಆತದ, ಹಂಗೆ ಇಲ್ಲಿ ನಮಗೆ ಪುಣ್ಯಾತ್ಮರೇ ಶಾಸ್ತ್ರ ನಮಗೆ ತಿಳಿಬೇಕಾಗಿತ್ತು, ಜ್ಞಾನ ಆಗಬೇಕಾಗಿತ್ತಂದ್ರೆ
ನಾವು ಏನು ಮಾಡ್ಬೇಕಂದ್ರೆ 4 ಮಂದಿ ಕೃಪಾ ಪಡಿಬೇಕು. ಪರಮಾತ್ಮನ ಕೃಪಾ ಮೊದಲು ಪಡೆದಾಗನ ಗುರುವಿನ ತೋರಿಸ್ತಾನ. 4 ಮಂದಿ ಕೃಪಾ ಆತಂದ್ರೆ ಅವ ಜ್ಞಾನವನ್ನು ಪಡೆದಾನತ್ತ ತಿಳ್ಕೊಳ್ಳೋದು. ಪುಣ್ಯಾತ್ಮರೇ, ಈ 4 ಮಂದಿ ಕೃಪೆಯನ್ನು ಪಡೆದು ನಾವು ಏನು ಮಾಡಬೇಕಾಗೈತಿ ಅಂದ್ರೆ ಜ್ಞಾನವನ್ನು ಪಡ್ಕೋಬೇಕಾಗೈತಿ. ಮನ್ಯಾಗ ಕೂತ್ರೆ ಜ್ಞಾನ ಆಕ್ಕೈತೇನಂದ್ರೆ ಆಗೋದಿಲ್ಲ. ಗುರುಗಳ ಹತ್ತಿರ ಹೋಗಿ ಬಂದು ಅಭ್ಯಾಸ ಮಾಡಿ ಸುಮ್ಮ ಕೂತೀವಂದ್ರೆ ಆಗೋದಿಲ್ಲ. ಮಾಡಬೇಕಲ್ಲ ಶ್ರವಣ ಮನನ ನಿಧಿಧ್ಯಾಸನ ಭಾಳ ಅದಾವ್ರಿ ಇವು. ಹೀಗಿರುವಾಗ ನಾವು ಏನು ಮಾಡಬೇಕಾಗ್ಯದ ಅಂತ ಕೇಳಿದ್ರೆ ವಿಚಾರವನ್ನು ಮಾಡಬೇಕಾಗೈತಿ. ವಿಚಾರ ಮಾಡಿ ಕೆರಿಂದ ಯಾಕೆ ವಿಚಾರ ಮಾಡ್ತೀವತ್ತ ಪರಮಾತ್ಮನಿಗೆ ಹೇಳಿ ಬಂದದೀವು. ವಿಚಾರ ಮಾಡಿದ್ನಿಂದ ತಿಳಿತೀವತ್ತು ಹೇಳಿದೆವು. ಇದನ್ನು ತಿಳ್ಕೊಳ್ಳೋ ತನಕ ಮನುಷ್ಯ ಅಡ್ಡಾಡುದ. ಅಲ್ಲಿ ಗುಡಿಯಾಗ ದೇವರದಾನ, ಅಲ್ಲಿ ಮದಿ ಕೊಡಬೇಕು, ಊದಿನ ಕಡ್ಡಿ ಹಚ್ಚಬೇಕು, ಎಣ್ಣೆ ಹಾಕಬೇಕು, ಹೊರಗನ ಹುಡುಕ್ಯಾಡೋದಕ್ಕತೆ. ಜ್ಞಾನ ಆತಂದ್ರೆ ಏನು ಹೊರಗೆ ಹುಡುಕ್ಯಾಡೋದು ಬೇಕಾಗಿಲ್ಲ ರೀ. ನಾನು ಪರಮಾತ್ಮ ಅದನು, ಪರಬ್ರಹ್ಮ ವಸ್ತು ಅದನು. ನನ್ನ ಬಿಟ್ಟರೆ ದೇವರಿಲ್ಲ, ಮಣ್ಣು ಬಿಟ್ಟರೆ ಮಡಿಕಿಲ್ಲ. ಜ್ಞಾನ ಆತಂದ್ರೆ ಮನುಷ್ಯ ಸಾರ್ಥಕವನ್ನು ಆಗ್ತಾನೆ. ಇಂಥ ಸಾರ್ಥಕವನ್ನು ಮಾಡ್ಕೋಬೇಕಾಗಿತ್ತಂದ್ರೆ ಆ ಸದ್ಗುರುನಾಥನಿಗೆ ಶರಣಾಗತರಾಗಿ ಏನು ಮಾಡಬೇಕು? ನಮ್ಮ ಸ್ವರೂಪವನ್ನು ತಿಳ್ಕೋಬೇಕು. ಈ 2 ಪುಷ್ಪಗಳನ್ನು ಸದ್ಗುರುನಾಥನ ಪಾದದ ಮೇಲಿಟ್ಟು ಮುಗಿಸ್ತಾ ಇದ್ದೇನೆ. ತತ್ಸತ್ ಪರಬ್ರಹ್ಮಣೇ ನಮಃ. ಹರಿ ಓಂ.